ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 50 ವರ್ಷ ತುಂಬಿದೆ. ಅದೇ ಕಾರಣಕ್ಕೆ ಸುವರ್ಣ ಸಂಭ್ರಮ ಆಚರಣೆಯನ್ನ ಡಿಸೆಂಬರ್ 23 ಮತ್ತು 24ರಂದು ಆಯೋಜನೆ ಮಾಡಲಾಗಿದೆ. ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನ ಸಿದ್ಧತೆಯನ್ನ ಇಂದು ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ನಡೆಸಿದ್ದಾರೆ. ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಗಳು ನಡೀತಾ ಇವೆ. ಜೂನಿಯರ್ ಕಾಲೇಜಿನ ಸರ್ಕಾರಿ ಜೂನಿಯರ್ ಕಾಲೇಜಿನ 50ನೇ ವರ್ಷದ ಸಂಭ್ರಮ ಆಚರಣೆಯನ್ನ ನನ್ನ ಇಲ್ಲಿಯ ಅಧ್ಯಕ್ಷರು ಉಪಾಧ್ಯಕ್ಷರಾದ ಇಂದುಧರ್ ಗೌಡರು ಮತ್ತು ಕಮಿಟಿಯ ಎಲ್ಲ ಗೌರವ ಸದಸ್ಯರು ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಪ್ರಿನ್ಸಿಪಾಲು ಅವರ ಎಲ್ಲ ಶಿಕ್ಷಕ ಬಂಧುಗಳು ಸೇರಿ ಬಹಳ ಖುಷಿಯಾಗಿ ಆನಂದವಾಗಿ ಒಂದು ಸಂಭ್ರಮ ಆಚರಣೆ ಮಾಡಬೇಕಂತೇಳಿ ಇವತ್ತು ಏನು ಹೊರಟಿದ್ದಾರೆ ನಾಳೆ ಮತ್ತು ನಾಡ್ದು. ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಬಂದು ನೋಡ್ಲಿಕ್ಕೆ ನಾನು ಬಂದಿದ್ದೀನಿ. ಭಾಳ ಅದ್ದೂರಿಯಾಗಿ ಬಂದಿದೆ, ಸ್ಟೇಜ್ ಎಲ್ಲ ಚೆನ್ನಾಗಿ ಬಂದಿದೆ. ಪೇಂಟು ನಡೀತಾ ಇದೆ, ಸ್ವಲ್ಪ ಪೇಂಟು ತಡ ಆಗಿದೆ, ಸ್ವಲ್ಪ ತುಂಬ ದೊಡ್ಡದಲ್ವಾ, ಅದು ಟೆಂಡರ್ಗಾರ್ ಬಂದು ಹಿಡಿದಿದ್ದು ಸ್ವಲ್ಪ ಲೇಟ್ ಆಯಿತು. ಆದರೆ ಫ್ರಂಟ್ ಎಲ್ಲ ಮಾಡಿದ್ದಾರೆ, ಇನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಈಗ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಈಗ ಪ್ರೈವೇಟ್ ಶಾಲೆ ಇದ್ದಂಗೆ, ಕಾಲೇಜ್ ಇದ್ದಂಗೆ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಒಳಗಡೆ ಎಲ್ಲ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ವ್ಯವಸ್ಥೆ ಎಲ್ಲ ಮಾಡಿ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನು ನಾಳೆ ಮತ್ತು ನಾಡ್ದು ಮಾಡಬೇಕು. ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ನಾಳೆ ಫುಲ್ 1 ಡೇ ಮಕ್ಕಳ ಕಾರ್ಯಕ್ರಮ ಇರುತ್ತೆ, ಮಕ್ಕಳದೇ ಫುಲ್ ಕಲ್ಚರಲ್ ಪ್ರೋಗ್ರಾಮ್ ಅವ್ರದ್ದೆಲ್ಲ ಇರುತ್ತೆ, ಮತ್ತು ಶಿಕ್ಷಕರದ ನಾಳೆ ಪಾತ್ರ ಅವ್ರದ್ದು ಇರುತ್ತೆ. ನಾಡ್ದು ರಾಜೇಶ್ ಕೃಷ್ಣನ್ ಅವರು ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅದು ಇಡೀ ಸಾಗರ ತಾಲೂಕಿನ ಜನರಿಗೂ ಸಹ ಸಿಗುವಂಥದ್ದು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಓದಿರುವಂಥ, ಅದರಲ್ಲೂ ನಾನು MLA ಆಗಿ ಈ ಕಾಲೇಜಲ್ಲಿ ಓದಿರೋದ್ರಿಂದ ನನಗೊಂದು ಹೆಮ್ಮೆ ಇದೆ. ಆ ಕಾಲೇಜಿನ ಅಭಿವೃದ್ಧಿಗೂ ಸಹ ತುಂಬ ಸಹಕಾರ ಕೊಟ್ಟಿದ್ದೀನಿ. ಹಿಂದೆ 2004-08ರಲ್ಲೂ ಸಹ ಅತ್ಯಂತ ಯಶಸ್ವಿ ಬರಲಿಕ್ಕೆ ಗೋಪಾಲಕೃಷ್ಣ ಬೇಳೂರೇ ಕಾರಣ ಆಗಿದ್ರು. ಅಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನು ಆವಾಗಲೂ ಮಾಡಿಕೊಟ್ಟಿದ್ದೆ. ಈಗಲೂ ಸಹ ಹೆಚ್ಚುವರಿಗೆ 5 ಕೊಠಡಿಯನ್ನು ಮತ್ತು ಮೂಲ ಶೌಚಾಲಯಗಳಿಂದ ಹಿಡಿದು ಪ್ರತಿಯೊಂದು ಯಾವುದೇ ಕಮ್ಮಿ ಇಲ್ಲ ರೀತಿಯಲ್ಲಿ ಏನೇನು ಹೇಳಿದರೆ ಅದೆಲ್ಲವನ್ನೂ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಈ ಒಂದು ಕಾಲೇಜಿನೆಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ನಡೀತದೆ ಅಂತ ಭಾವನೆ ಇದೆ. ನೀವೆಲ್ಲರೂ ಭಾಗವಹಿಸಬೇಕು, ನೀವು ಸಹಕಾರ ಕೊಡಬೇಕು.